ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ಎರಡು ಡಿಸೈನ್ನ ಕಾಂಬಿನೇಷನ್ ಮಾಡಿ ಒಂದು ಡಿಸೈನ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಇವತ್ತಿನ ಡಿಸೈನ್ಗೆ ನನ್ನ ರೆಗ್ಯುಲರ್ ನೀಡಲ್ ನಂಬರ್ 10 0.75 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ. ಇದು ಬಂದು ನನ್ನ ರೆಗ್ಯುಲರ್ ನೀಡಲ್. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ 6 ಎಳೆ ದಾರನ ತೊಗೊಂಡಿರೋದು. ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾವಿವಾಗ 4 ಚೈನ್ಗಳನ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ, ಈ ರೀತಿ ಸ್ಟ್ರೈಟಾಗಿ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಇದು ಈ ರೀತಿ ಲಾಕ್ ಆಗಬೇಕು. ಮತ್ತು ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 1 2 3 4. ಇದು ಕೂಡ ಅಷ್ಟೇ ನೋಡ್ಕೊಳ್ಳಿ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಆದಷ್ಟು ಸ್ಟ್ರೈಟಾಗಿಟ್ಟೇ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಈ ರೀತಿ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಹಾಕೋತೀನಿ. ಇಲ್ಲಿ ನಾನು ಕಾಪರ್ ಕಲರಲ್ಲಿ ಬೀಡನ್ನ ತೊಗೊಂಡಿರೋದು. ನೋಡಿ, ಈ ರೀತಿ ಕಲರ್ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ನಾನು ಪರ್ಚೇಸ್ ಮಾಡೋದು ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಕವಿತಾ ಎಂಟರ್ಪ್ರೈಸಸಲ್ಲಿ. ಸೊ ಅಲ್ಲಿ ಆಫರ್ ಕೂಡ ನಡೀತಾ ಇದೆ. ನೀವು ಹೆಚ್ಚೆಚ್ಚು ಪರ್ಚೇಸ್ ಮಾಡಿದಷ್ಟು ಹೆಚ್ಚು ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಇಂಟ್ರೆಸ್ಟ್ ಇರೋರು ನೀವು ಬೀಡ್ಸ್ನ ಪರ್ಚೇಸ್ ಮಾಡ್ಬೋದು. ನೋಡಿ, ಬೀಡನ್ನ ಲಾಕ್ ಮಾಡಿಕೊಂಡು ಆಮೇಲೆ ನಾನು ಲೇಸ್ಗೆ ಫಿಕ್ಸ್ ಮಾಡಿಕೊಂಡೆ. ಅಂದರೆ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಆಮೇಲೆ ಲೇಸ್ಗೆ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಿಕ್ಸ್ ಮಾಡಿ ಆದಮೇಲೆ ನಾನಿವಾಗ ಮತ್ತೆ ಚೈನ್ಗಳನ್ನ ಹಾಕೋತೀನಿ. 1 2 3 4. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೋಬೇಕು. ಸೊ ಆದಷ್ಟು ಸ್ಟ್ರೈಟಾಗಿಟ್ಟು ಲಾಕ್ ಮಾಡಿ, ಇಲ್ಲಾಂದರೆ ಬಟ್ಟೆ ಎಲ್ಲ ಸುಕ್ಕು ಬರೋ ಚಾನ್ಸಸ್ಸು ತುಂಬ ಇರುತ್ತೆ. ಮತ್ತು ಇವಾಗ ನಾನು 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಈ 4 ಚೈನು ಸಹ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕೋಬೇಕು ಫ್ರೆಂಡ್ಸ್. ಹಾಗೆ ಗಮನ ಇಟ್ಕೊಳ್ಳಿ, ನಾವೇನು ಬೇಸ್ ಲೈನು ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ವರ್ಕ್ ಮಾಡ್ತಾ ಹೋಗಬೇಕು. ಸುಕ್ಕು ಬರದೇ ಇರೋ ಥರ ಆದಷ್ಟು ನೋಡ್ಕೋಬೇಕು. ಅವಾಗವಾಗ ನಾವು ಚೆಕ್ ಮಾಡ್ತಾ ಇರಬೇಕು, ನಾವು ಲಾಕ್ ಕರೆಕ್ಟಾಗಿ ಮಾಡಿದ್ದೀವಾ ಇಲ್ವಾ ಅಂತ ಹೇಳಿ. ಇನ್ ಕೇಸ್ ನಾವು ಚೆಕ್ ಮಾಡದೆ ಹಾಗೆ ಕಂಟಿನ್ಯೂ ಮಾಡ್ತು ಅಂತ ಅಂದರೆ ತುಂಬ ಉದ್ದ ಮಾಡಿಕೊಂಡಾಗ ನಾವು ನಮಗೆ ಸುಕ್ಕು ಬಂದಾಗ ಮತ್ತೆ ಬಿಚ್ಚಿ ಮಾಡಬೇಕಾಗತ್ತೆ. ಸೊ ಹಾಗಾಗ ಚೆಕ್ ಮಾಡಿ ನೋಡ್ಕೊಳ್ಳಿ. ಮತ್ತು ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ 2 ಸೈಜಲ್ಲಿ ನಾನು ಬೀಡನ್ನ ತೊಗೊಂಡಿರೋದು. 2 ಕೂಡ ನಾನು ಕಾಪರ್ ಕಲರಲ್ಲೇ ಬೀಡನ್ನ ತೊಗೊಂಡಿರೋದು. ಸೊ ಕಾಪರ್ ಕಲರ್ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ ಬೀಡ್ಸು, ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಮತ್ತು 4 ಚೈನ್ ಹಾಕಿ ಇದು ಸಹ ಸ್ಟ್ರೈಟಾಗಿಟ್ಟು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇತ್ತೀಚಿನ ಟ್ರೆಂಡ್ ಯಾವ ರೀತಿ ಆಗಿದೆ ಅಂತ ಅಂದರೆ, ಸ್ಯಾರಿಗಳ ಮೇಲೆಲ್ಲ ಗೋಲ್ಡ್ ಕಲರ್ ಝರಿ ಬರ್ತಾಯಿತ್ತು ನಮಗೆ. ಸೊ ಅವಾಗ ಏನು ಮಾಡ್ತಿದ್ವಿ ನಾವು ಅಂತ ಅಂದರೆ, ಗೋಲ್ಡ್ ಕಲರ್ ಬೀಡ್ಸ್ನ ನಾವು ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಏನಾಯಿತು, ಸಿಲ್ವರ್ ಕಲರ್ ಝರಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಸಿಲ್ವರ್ ಕಲರ್ ಬೀಡ್ಸ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಏನಾಗಿದೆ ಅಂತಂದರೆ ಕಾಪರ್ ಕಲರ್ ಬರ್ತಾಯಿದೆ. ಸೊ ಹಾಗಾಗಿ ಕಾಪರ್ ಕಲರ್ ಬೀಡ್ ಕೂಡ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಸೊ ನೀವು ಪರ್ಚೇಸ್ ಮಾಡಿ ಸ್ಯಾರಿಗೆ ಮ್ಯಾಚಿಂಗ್ ಬೀಡನ್ನ ನೀವು ಯೂಸ್ ಮಾಡ್ಕೋಬೋದು. ಸೊ ಬೀಡ್ ಪರ್ಚೇಸ್ ಮಾಡೋ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ವೆಬ್ಸೈಟ್ದು. ಒಂದು ಸತಿ ನೀವು ಚೆಕ್ ಮಾಡ್ಬೋದು. ನೋಡಿ, ಬೀಡನ್ನ ಹಾಕಿ ಆದಮೇಲೆ 4 ಚೈನ್ಗಳನ್ನ ನಾನು 3 ಸತಿ ಹಾಕ್ಕೊಂಡಿದ್ದೀನಿ. 4 ಚೈನ್ಸು 3 ಟೈಮ್ಸ್ ನಾನು ಹಾಕ್ಕೊಂಡಿದ್ದು. ಮತ್ತು ಇವಾಗ ದಾರ ತೆಗೆದು ಸ್ಮಾಲ್ ಬೀಡನ್ನ ನಾನು ಆ್ಯಡ್ ಮಾಡ್ಕೋತೀನಿ. ಸೊ ಇಲ್ಲಿ ಒಂದು ಕಡೆ ನಾವು ಸ್ಮಾಲ್ ಬೀಡನ್ನ ಹಾಕ್ಕೊಂಡ್ರೆ ಒಂದು ಕಡೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬೀಡನ್ನ ಹಾಕ್ಕೊಳ್ಳೋದು. ನೋಡಿ, ಈ ಬೀಡನ್ನ ಹಾಕಿ ಬೀಡನ್ನ ನಾನು ಲಾಕ್ ಮಾಡಿಕೊಂಡು ಆಮೇಲೆ ಇದನ್ನು ಈ ರೀತಿ ಲೇಸ್ಗೆ ಫಿಕ್ಸ್ ಮಾಡ್ಕೋತೀನಿ. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಇದನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಇವತ್ತಿನ ಬೇಸ್ ಲೈನು ಈ ರೀತಿ ಬರುತ್ತೆ. ಇವಾಗೇನು ನಾನು ಬೀಡನ್ನ ಹಾಕ್ಕೊಂಡೆ ಅಲ್ವಾ, ಬೀಡನ್ನ ಹಾಕಿದ್ಮೇಲೆ 4 ಚೈನ್ಗಳನ್ನ ನಾವು 3 ಸತಿ ಹಾಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಮಾತ್ರ 4 ಚೈನು 2 ಸತಿ ಅಷ್ಟೇ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಇವತ್ತಿನ ಡಿಸೈನು ಕಂಪ್ಲೀಟ್ ಬೇಸ್ ಲೈನು ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗಲ್ಲೂ ಎಂಡಿಂಗಲ್ಲೂ 2 ಟೈಮ್ಸ್ ಹಾಕಿದ್ದೀನಿ 3 ಚೈನು. ನಾನು ಲಾಸ್ಟಲ್ಲಿ 2 ಚೈನ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಹಾಕಿದ್ಮೇಲೆ ಆ್ಯಸ್ ಯೂಶ್ವಲ್ ನಾನು 4 ಚೈನ್ನ 3 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇವತ್ತಿನ ಡಿಸೈನ್ದು ಬೇಸ್ಲೈನ್ ಈ ರೀತಿ ಬರುತ್ತೆ. ನಾನು 2 ಸೈಜಲ್ಲಿ ಬೀಡನ್ನ ತೊಗೊಂಡಿದ್ದೀನಿ ಅಲ್ವಾ, ಸೊ ಗೊತ್ತಾಗ್ತಾ ಇದೆ ನಿಮಗೆ. ಬನ್ನಿ ಇವಾಗ ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸೇಮ್ ಕಲರಿಂದ ಬೇಕಾದರೂ ನೀವು ನೆಕ್ಸ್ಟ್ ಲೇಯರ್ನ ಮಾಡ್ಕೋಬೋದು. ನಾನಿಲ್ಲಿ ಬೇರೆ ಕಲರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಮೊದಲು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ನಾವು ಸ್ಟಾರ್ಟಿಂಗಲ್ಲಿ, ಅದೇ ಪಾಯಿಂಟ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ನಾನಿವಾಗ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ 4 ಚೈನ್ದು ಲಾಕ್ ಇತ್ತಲ್ವಾ, ಈ ಲಾಕ್ನ ಒಳಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಸೊ ಆದಷ್ಟು ಈ ರೀತಿ ಲಾಕ್ನ ಮೇಲೆ ಲಾಕ್ ಮಾಡ್ತೀವಿ ಅಂದಾಗ ಬೇಸ್ ಲೈನ್ ಲಾಕ್ ಮಾಡಬೇಕಾದ್ರೆ ಸ್ವಲ್ಪ ಲೂಸಾಗೇ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಏನು ಮಾಡಬೇಕು ಅಂತ ಅಂದರೆ, ಬೀಡ್ ಇದೆ ಅಲ್ವಾ, ಬೀಡ್ ಹತ್ರ ನಾವು ವರ್ಕ್ ಮಾಡ್ಕೋಬೇಕು. ಸೊ ಸೂಜಿ ಮೇಲೆ ಒಂದು ಸತಿ ದಾರ ತಗೊಳ್ಳಿ. ಬೀಡನ್ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆ ದಾರ ಫಾರ್ಮ್ ಆಗಿರುತ್ತೆ ಅಲ್ವಾ, ಆ ದಾರದ ಒಳಗಡೆಗೆ ನೀಡಲ್ನ ಹಾಕಿ ದಾರ ತೆಗೆದ್ರೆ 3 ಲೂಪ್ ಇರುತ್ತೆ. ನೋಡಿ 3 ಲೂಪ್ ಇದೆ ಅಲ್ವಾ. ಸೊ ದಾರ ತೆಗೆದು 2 ಲೂಪಿಂದ ಅಷ್ಟೇ ಹೊರಗಡೆ ಬನ್ನಿ. 2 ಲೂಪ್ ಆಗಿದೆ. ಮತ್ತು ಇವಾಗ ದಾರ ತಗೊಂಡು ಈ 2 ಲೂಪಿಂದನೂ ಕಂಪ್ಲೀಟಾಗಿ ಹೊರಗಡೆ ಬರೋದು. ಮತ್ತು ಇವಾಗ ಡಬಲ್ ಕ್ರೋಶೆ. ಸೊ ಈ ರೀತಿ 2ರಿಂದ 1 2ರಿಂದ 1 2 ಸತಿ ಮಾಡೋ ಸ್ಟಿಚ್ಗೆ ನಾವು ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಸೊ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನನ್ನ ಚಾನಲ್ನ ಯಾರು ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ್ತಾರೋ ಅವರಿಗೆ ಡಬಲ್ ಕ್ರೋಶೆ ಆಗಲಿ ತ್ರಿಬಲ್ ಕ್ರೋಶೆ ಆಗಲಿ ಯಾವ ರೀತಿ ಮಾಡೋದು ಅಂತ ಪರ್ಫೆಕ್ಟಾಗಿ ಗೊತ್ತಿರುತ್ತೆ. ನಾನು ಪದೇ ಪದೇ ಸ್ಲೋ ಆಗಿ ಮಾಡಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಇನ್ನು ನೀವು ಸ್ಲೋ ಆಗಿ ನೋಡ್ಕೋಬೇಕು ಅಂತಂದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ರೈಟ್ ಸೈಡಲ್ಲಿ ನಿಮಗೆ ಸೆಟ್ಟಿಂಗ್ ಅಂತ ಒಂದು ಸಿಂಬಲ್ ಸಿಗುತ್ತೆ. ಸೆಟ್ಟಿಂಗ್ ಸಿಂಬಲ್ನ ನೀವು ಕ್ಲಿಕ್ ಮಾಡ್ತು ಅಂತ ಅಂದರೆ ಪ್ಲೇಬ್ಯಾಕ್ ಸ್ಪೀಡ್ ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ವಿಡಿಯೋ ಸ್ಪೀಡ್ನ ಸ್ಲೋ ಆಗಿ ಕೂಡ ಮಾಡಿ ನೋಡ್ಕೋಬೋದು. ನೋಡಿ ಇದು ಈ ರೀತಿ ಡಬಲ್ ಕ್ರೋಶೆಯಿಂದ ಕಂಪ್ಲೀಟು ಬೀಡ್ನ ಹಿಂದೆಗಡೆ ಇರೋ ದಾರ ಫಿಲ್ ಆಗಬೇಕು, ಟೈಟಾಗಿ ಫಿಲ್ ಆಗಬೇಕು. ಅಲ್ಲಿವರೆಗೂ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗೋಣ. ನೋಡಿ ಇದು ಹಾಫ್ ಅಷ್ಟೇ ನಾನು ಫಿಲ್ ಮಾಡ್ಕೊಂಡಿದ್ದೀನಿ. ಇದನ್ನು ಇದೇ ರೀತಿ ಫುಲ್ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ಡಬಲ್ ಕ್ರೋಶೆಯಿಂದ ನಾವು ಫಿಲ್ ಮಾಡ್ಕೋಬೇಕು. ನೋಡಿ ಅರ್ಧ ಆಗಿದೆ ಅಲ್ವಾ. ಮತ್ತು ಸೂಜಿ ಮೇಲೆ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲೇ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನನ್ನ ನಂಬರ್ನ ಹಾಕಿರ್ತೀನಿ. ಆನ್ಲೈನ್ ಕ್ಲಾಸು ಕೂಡ ಇರುತ್ತೆ, ಆಫ್ಲೈನ್ ಕ್ಲಾಸು ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ನೋಡಿ ಮತ್ತೆ ನಾನು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಇವಾಗ ಡಬಲ್ ಕ್ರೋಶೆ. ಸೊ ಬೀಡ್ನ ಹಿಂದೆಗಡೆ ಇರೋ ದಾರ ಕಂಪ್ಲೀಟಾಗಿ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ ಫಿಲ್ ಆಗದೆ ಸ್ವಲ್ಪನೇ ನಾವು ಮಾಡ್ಕೊಂಡು ಅಂತ ಅಂದರೆ ಆರ್ಚ್ನ ಶೇಪು ನಮಗೆ ಯು ಶೇಪಲ್ಲಿ ನೀಟಾಗಿ ಬರೋದಿಲ್ಲ. ನೋಡಿ ಇಲ್ಲಿ ಈ ರೀತಿ ಫಿಲ್ ಆದಮೇಲೆ ನೋಡ್ಕೊಳ್ಳಿ ಕರೆಕ್ಟಾಗಿ ಶೇಪ್ ಬರ್ತಿದೆಯಾ ಇಲ್ವಾ ಅಂತ ಹೇಳಿ. ಸೊ ಕರೆಕ್ಟಾಗಿ ಶೇಪ್ ಬರ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಮೊದಲು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಒಟ್ಟು 10 ಡಬಲ್ ಕ್ರೋಶೆನ ವರ್ಕ್ ಮಾಡಿರೋದು. ಮತ್ತು ಇಲ್ಲಿ ಲಾಕ್ ಇತ್ತಲ್ವ 4 ಚೈನ್ದು ಲಾಕು, ಇದ್ರ ಮೇಲೆ ಸಹ ಲಾಕ್ ಮಾಡ್ಕೋತಾ ಇದ್ದೀನಿ. ಗಮನ ಇಟ್ಕೊಳ್ಳಿ, ನನಗೆ 10 ಡಬಲ್ ಕ್ರೋಶೆ ಬಂದಿದೆ. ಸೊ ನಿಮಗೆ ಬೀಡನ್ನ ತಗೊಳ್ಳೋ ಸೈಜ್ ಮೇಲೂ ಕೂಡ ಕೌಂಟ್ಸು ಡಿಪೆಂಡ್ ಆಗುತ್ತೆ. 4 ಚೈನ್ಗಳನ್ನ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ದು ಲಾಕ್ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಒಂದು ಸಿಂಗಲ್ ಕ್ರೋಶೆ ಅಂದರೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ನೆಕ್ಸ್ಟ್ ಇಲ್ಲಿ ಕೂಡ ಬೀಡ್ ಇದೆ ಅಲ್ವಾ, ಈ ಬೀಡ್ ಹತ್ರ ಹಿಂದೆಗಡೆ ಇರೋ ದಾರಕ್ಕೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತೀನಿ. ನೋಡಿ ಹಿಂದೆಗಡೆ ಇರೋ ದಾರ ಕಂಪ್ಲೀಟಾಗಿ ನೀಡಲ್ಗೆ ಹಾಕ್ಕೊಂಡು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 3 ಸತಿ ಬರುತ್ತೆ ಇದು ಈ ರೀತಿ. ಮತ್ತು ಇವಾಗ 3 ಚೈನ್ಗಳನ್ನ ಹಾಕ್ಕೋಬೇಕು. 3 ಚೈನ್ಗಳನ್ನ ಹಾಕ್ಕೊಂಡು ಮತ್ತೆ ನೋಡಿ ಇದು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಗ್ಯಾಪ್ನ ಒಳಗಡೆಗೆ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು.
ಮತ್ತು ಇವಾಗ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಶೆಯನ್ನು ವರ್ಕ್ ಮಾಡ್ಕೋಬೇಕು. ನೋಡಿ 4 ಲೂಪ್ ಆಗಿರುತ್ತೆ. ಫಸ್ಟು 2ರಿಂದ 1, ಆಮೇಲೆ 3 ಆಗುತ್ತೆ, 2ರಿಂದ 1, ಇವಾಗ 2 ಆಗಿದೆ. ಈ 2 ಸಹ 1 ಮಾಡ್ಕೊಳ್ಳೋದು. ಈ ರೀತಿ ಮಾಡ್ಕೊಂಡಾದಮೇಲೆ 3 ಚೈನ್ ಹಾಕ್ಕೊಂಡು ನಾವೇನು ತ್ರಿಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ 3 ಚೈನ್ನ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಪಿಕಾಟ್ ಸ್ಟಿಚ್ನ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ ಇದೇ ಥರ ಕಂಪ್ಲೀಟ್ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ಎಷ್ಟು ಹಿಡಿಯುತ್ತೆ ನೋಡ್ಕೊಳ್ಳಿ. ಸೊ ಈ ರೀತಿ ಪಿಕಾಟ್ಸ್ನ ನಾವು ಮಾಡ್ಕೋಬೇಕಾದ್ರೆ ಕೌಂಟಿಂಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತಂದರೆ ಬೀಡ್ನ ಹಿಂದೆಗಡೆ ಇರೋ ದಾರ ಅಷ್ಟನ್ನು ನಾವು ಫಿಲ್ ಮಾಡ್ತು ಅಂತಂದರೆ ಸುಕ್ಕು ಬಂದುಬಿಡುತ್ತೆ. ಸೊ ಹಾಗಾಗಿ ಕರೆಕ್ಟಾಗಿ ಶೇಪ್ ನೋಡ್ಕೊಳ್ಳಿ. ಸುಕ್ಕು ಬರದೇ ಇರೋದನ್ನು ಸಹ ನೋಡಿಕೊಂಡು ನಾವು ಇದನ್ನು ಆರ್ಚ್ನ ಎಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 3 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಈ ರೀತಿ ಪಿಕಾಟ್ ಸ್ಟಿಚ್ ಬರ್ತಾ ಇದೆ. ಮತ್ತು ಇವಾಗ 4ನೇ ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋತಾ ಇದ್ದೀನಿ. ನೋಡಿ 2ರಲ್ಲಿ 1 ಮತ್ತು 2ರಲ್ಲಿ 1, ಈ 2 ಸಹ 1 ಮಾಡೋದು. ಮತ್ತು ಇವಾಗ 3 ಚೈನ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಮತ್ತೆ ನಾನು ತ್ರಿಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ. ಸೊ ಫ್ರೆಂಡ್ಸ್ ಗಮನ ಇಟ್ಕೊಳ್ಳಿ, ತ್ರಿಬಲ್ ಕ್ರೋಶೆನ ನಾವು ವರ್ಕ್ ಮಾಡಬೇಕಾದ್ರೆ ನೀಡಲ್ನ ಜಾಸ್ತಿ ಲಿಫ್ಟ್ ಮಾಡಬಾರ್ದು. ತುಂಬ ಜಾಸ್ತಿ ನಾವು ಲಿಫ್ಟ್ ಮಾಡ್ತು ಅಂತ ಅಂದರೆ ತುಂಬ ಉದ್ದ ಬಂದುಬಿಡುತ್ತೆ ಕಂಬಗಳು. ಉದ್ದ ಕಂಬಗಳು ಬಂದಾಗ ಅಷ್ಟು ನೀಟಾಗಿ ನಮಗೆ ಫಿನಿಶಿಂಗ್ ಬರೋದಿಲ್ಲ. ಸೊ ಹಾಗಾಗಿ ನೀಡಲ್ನ ಜಾಸ್ತಿ ಲಿಫ್ಟ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ತ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋದು. ಸೊ ಇದೇ ಪ್ರೊಸೀಜರ್ನ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಮಗೆ ಆರ್ಚ್ನ ಶೇಪ್ ಬರೋವರೆಗೂ ನಾವು ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ಕಂಪ್ಲೀಟಾಗಿ ನಮಗೆ ಕರೆಕ್ಟಾಗಿ ಆರ್ಚ್ನ ಶೇಪ್ ಬರೋವರೆಗೂ ಈ ರೀತಿ ವರ್ಕ್ ಮಾಡ್ಕೋಬೇಕು. ನೋಡಿ ಇದೇ ಥರ ಪೂರ್ತಿ ಕಂಟಿನ್ಯೂ ಮಾಡ್ಕೊಳ್ಳಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ. ನೋಡಿ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಇವಾಗ ಇಲ್ಲಿ 4 ಚೈನ್ನ ಗ್ಯಾಪ್ನ ಒಳಗಡೆಗೆ ಲಾಕ್ ಮಾಡಿ ಆಮೇಲೆ ಲಾಕ್ನ ಮೇಲೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನಾನು ಒಟ್ಟು 9 ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ 4 ಚೈನ್ನ ಲಾಕ್ನ ಮೇಲೆ ಕೂಡ ಲಾಕ್ ಮಾಡ್ಕೋಬೋದು. ನಾನು 4 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿದ್ದೀನಿ ಅಲ್ವಾ, ಸ್ಟಾರ್ಟಿಂಗಲ್ಲಿ ಗ್ಯಾಪ್ ಒಳಗಡೆ ಲಾಕ್ ಮಾಡಿ ಸ್ಟಾರ್ಟ್ ಮಾಡಿದ್ದು. ಸೊ ಎಂಡಲ್ಲೂ ನಾನು ಅದೇ ರೀತಿ ಮಾಡಿಕೊಂಡೆ. ನಿಮಗೆ ಬೇಕು ಅಂದರೆ 4 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡಿ ಡೈರೆಕ್ಟಾಗಿ ಆರ್ಚ್ನ ಸ್ಟಾರ್ಟ್ ಮಾಡ್ಬೋದು. ಮತ್ತು 4 ಚೈನ್ ಹಾಕ್ಕೊಂಡು 4 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಇಲ್ಲಿ ಪುಟಾಣಿ ಆರ್ಚ್ ನಾನು ಏನು ಮಾಡ್ಕೊಂಡಿದ್ದೆ ಅಲ್ವಾ, ಈ ಆರ್ಚ್ನ ನಾನು ಚಿಕ್ಕ ಬೀಡ್ನ ಮೇಲೆ ಮಾಡ್ಕೋತೀನಿ. ಸೊ ನೋಡಿ ಕಾಂಬಿನೇಷನ್ ಆಗಿ ನಾವು ವರ್ಕ್ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಸೈನು. ನೆಕ್ಸ್ಟು 4 ಚೈನ್ನ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಇಲ್ಲಿ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೆ ನಾವು ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಅಂದರೆ ಮೊದಲನೇ ಬೀಡ್ಗೆ ನಾವು ಸ್ಮಾಲ್ ಬೀಡ್ಗೆ ವರ್ಕ್ ಮಾಡಿದ್ವಿ ಅಲ್ವಾ ಹಿಂದೆಗಡೆ, ಅದೇ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಇದೆಲ್ಲ ಕಂಪ್ಲೀಟ್ ಆದಮೇಲೆ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕರೆಕ್ಟಾಗಿ ಫೆದರ್ ಥರ ಕಾಣಿಸ್ತಾ ಇದೆ ನಮಗೆ ಇದು ದೊಡ್ಡ ಬೀಡ್ನ ಮೇಲೆ ವರ್ಕ್ ಮಾಡಿರೋದು. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ನನಗೆಲ್ಲ ಬೀಡ್ ಹಿಂದೆಗಡೆ ಕೂಡ ವರ್ಕ್ ಮಾಡಿ ಆಗಿದೆ. ಒಂದು ಪುಟಾಣಿ ಆರ್ಚ್ ಬಂದರೆ ಒಂದು ಫೆದರ್ ಥರ ಕಾಣಿಸ್ತಾ ಇದೆ, ನೋಡ್ಬೋದು ನೀವು. ಇಲ್ಲಿ 4 ಚೈನ್ನ ಗ್ಯಾಪ್ಗೆ ನಾವು ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ಸೊ ಈ ರೀತಿ ಕಾಂಬಿನೇಷನಲ್ಲಿ ಡಿಸೈನ್ ಬರುತ್ತೆ, ಒಂಥರ ವೇವ್ಸ್ ಟೈಪ್ ಬರುತ್ತೆ ನಮಗೆ. ಫ್ರೆಂಡ್ಸ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ನಾನು ಕುಚ್ಚು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ನನಗೆ ಈ ರೀತಿ ಐಡಿಯಾನೇ ಇರಲಿಲ್ಲ ಮಾಡೋದು. ನನ್ನ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಹೇಳಿದ್ದು 2 ಡಿಸೈನ್ನ ಕಂಬೈನ್ ಮಾಡಿ ಒಂದು ಡಿಸೈನ್ ಮಾಡಿ ತೋರಿಸಿ, ಸೊ ಅದು ಡಿಫ್ರೆಂಟಾಗಿ ಬರುತ್ತಾ ಅಥವಾ ಚೆನ್ನಾಗಿರೋದಿಲ್ವಾ ಅನ್ನೋ ಐಡಿಯಾ ಕೂಡ ನಮಗೂ ಬರುತ್ತೆ ಅಂತ ಹೇಳಿ. ಸೊ ನಾವು 2 ಡಿಸೈನ್ನ ಕಂಬೈನ್ ಮಾಡಿದಾಗೂ ಸಹ ಡಿಸೈನು ಚೆನ್ನಾಗೇ ಬರುತ್ತೆ, ಅಷ್ಟು ಆಡಾಗೆಲ್ಲ ಏನು ಕಾಣಿಸೋದಿಲ್ಲ. ನೋಡ್ತಾ ಇರ್ಬೋದು ಸ್ವಲ್ಪ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಹಾಗೆ ಇದು ಫೆದರ್ ಸ್ಟಿಚ್ ಅಂತ ಹೇಳ್ತೀನಲ್ವ ನಾನು ಯಾವಾಗಲೂ, ಅಂದರೆ ಪಿಕಾಟ್ ಸ್ಟಿಚ್ಚು, ಅದು ಅಷ್ಟೇ ತುಂಬ ಚೆನ್ನಾಗಿ ಲುಕ್ ಕೊಡ್ತಾ ಇದೆ ಫೆದರ್ ಥರ. ಹಾಗೆ ಪುಟಾಣಿ ಆರ್ಚ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಈ ಡಿಸೈನ್ಗೆ
ನೀವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ 650ಇಂದ 700ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಒಂದು ಲೇಯರ್ ಬೇಸ್ ಹಾಕಿದ ತಕ್ಷಣ ಇನ್ನೊಂದು ಲೇಯರಲ್ಲಿ ನಾವು ಕಂಪ್ಲೀಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆಯೇ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಹಾಗೆಯೇ ಆಫರ್ಸ್ ಕೂಡ ನಡೀತಾ ಇದೆ, ಬೀಡ್ಸು ಹಾಗೆ ಥ್ರೆಡ್ಸ್ ಎಲ್ಲ ಆಫರ್ ನಡೀತಾ ಇದೆ ಇವಾಗ. ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದೀನಿ. ಸೊ ಆಫರಿಂದ ನೀವು ಪರ್ಚೇಸ್ ಮಾಡ್ಬೋದು. ಹೆಚ್ಚು ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಹೆಚ್ಚು ಡಿಸ್ಕೌಂಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಯಾಕೆ ಸುಮ್ಮನೆ ತಡ ಮಾಡ್ತೀರಾ ಅಲ್ವಾ? ಆಫರ್ ಇದ್ದಾಗ ಆದಷ್ಟು ಸ್ಟಾಕ್ಗಳನ್ನ ಇಟ್ಕೊಬಿಡಿ. ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ, ಈ ಆಫರು ಪದೇ ಸಿಗೋದಿಲ್ಲ ನಿಮಗೆ. ಸೊ ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಇರುತ್ತೆ ಹಾಗೆ ಆಫ್ಲೈನ್ ಇರುತ್ತೆ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡ್ಕೋಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.